ಸಾರಿ ಆಂಟಿ. ಕೆಲವು ಸತಿ ತಪ್ಪಿಗೆ ಕ್ಷಮೆನೇ ಸೊಲ್ಯೂಷನ್ ಅಲ್ಲ, ಶಿಕ್ಷೆನೂ ಕೊಡಬೇಕಾಗತ್ತೆ. ಅದಕ್ಕೆ ಒಂದು ಬಿಟ್ಟೆ. ಮಾಡೋ ಕೆಟ್ಟ ಕೆಲಸನ ಮರ್ತು ಬಿಡ್ಬೋದು, ಆದರೆ ಈ ರೀತಿ ಆಡೋ ಕೆಟ್ಟ ಮಾತುಗಳನ್ನ ಕೇಳೋದು ಕಷ್ಟ. ಅದಕ್ಕೆ ಸುಮ್ಮನಾಗಿಸ್ದೆ. ಐ ಆಮ್ ಸಾರಿ. ಸರಿನೇ ಮಾಡಿದ್ದಾಗ ಸಾರಿ ಹೇಳಬೇಕಾಗಿಲ್ಲ ಅನುಷ್ಕಾ. ಈ ಅರಸನ ಕೋಟೆಯನ್ನ ಮುನ್ನಡೆಸ್ಕೊಂಡು ಹೋಗುವಂಥ ಗತ್ತು ಗಾಂಭೀರ್ಯ ಎಲ್ಲ ನಿನ್ನಲ್ಲಿದೆ ಅಂತ ನನಗೆ ಸಂತೋಷನೇ ಆಗ್ತಿದೆ. ಬಾಮ ಅನುಷ್ಕಾ. ಇದ್ಯಾವ್ದಪ್ಪ ಇದು? ಅಖಿಲಕ್ಕನ್ ಡೂಪ್ಲಿಕೇಟ್ ಇದ್ದ ಹಾಗಿದ್ದಾಳೆ. ಡೈಲಾಗು ಹಂಗೆ ಹೊಡಿತಾಳೆ, ಕಪಾಳಕ್ಕೂ ಹಂಗೆ ಬಾರಿಸ್ತಾಳೆ. ನಾವ್ಯಾವುದಕ್ಕೂ ಹುಷಾರಾಗಿರ್ಬೇಕು. ಕೂತ್ಕೊಂಡು ತಂದೆ ತಾಯಿ ಕೂತ್ಕೊಳ್ಳಿ. ತಾಯಿ 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 ಅರ್ಚಕರೇ, ತಂದೆಯಾಗಿ ತಾಯಿಯಾಗಿ ಪಾರ್ವತಿಗೆ ಆಸರೆಯಾಗಿರೋದು ಹನುಮಂತನೇ. ಅವ್ರು ಹೇಗೋ ಕೂತಾಗಿದೆ, ನೀವು ವಿಧಿವಿಧಾನಗಳನ್ನ ಶುರು ಮಾಡಬಹುದು. ಅವಶ್ಯವಾಗಿ. ಹುಡುಗನ ತಂದೆ ತಾಯಿ ಕೂರ ಕೇಳಿ. ಅರ್ಚಕರೇ, ಹುಡುಗನ್ಗೆ ಅಪ್ಪ ಅಮ್ಮ ಇಲ್ಲ, ಯಾರನ್ನ ಕೂರಿಸ್ತೀರಿ? ಅಮ್ಮ, ನೀವು ತಪ್ಪ? ಅಯ್ಯಯ್ಯೋ, ನೀವು ತಗೊಳ್ಳೋ ನಿರ್ಧಾರನ ಸರಿ ತಪ್ಪು ತಕಡಿಗೆ ತೂಗು ಹಾಕೋದಕ್ಕೆ ನಾವು ಯಾರಮ್ಮ? ನಿಮ್ಮ ಎದುರು ಕೂತ್ಕೊಳ್ಳೋ ಅರ್ಹತೆ ನಮಗಿಲ್ಲ ಅಂತ ಅಷ್ಟೇ. ಹನುಮಂತು, ಇದು ಅರ್ಹತೆಗಿಂತ ಹೆಚ್ಚು ಅವಶ್ಯಕತೆಯ ಮಾತು. ಬೇಕಾದವರು ಕೈ ಚಾಚಿ ಬೇಡ್ದಾಗ ಕೈ ನೀಡಿ ಸಹಾಯ ಮಾಡೋದ್ರಲ್ಲಿ ಅರ್ಹತೆಯ ಪ್ರಶ್ನೆನೇ ಬರೋದಿಲ್ಲ. ಈ ಮದುವೆಯ ಜವಾಬ್ದಾರಿಯನ್ನ ನಾನು ಹೊತ್ಕೊಂಡಿದ್ದೀನಿ. ನಾನೇ ಮುಂದೆ ನಿಂತು ಈ ಮದುವೆಯನ್ನ ನಡೆಸ್ಕೊಡ್ತಾ ಇದ್ದೀನಿ.
ಆದ್ರೆ ಈ ಜವಾಬ್ದಾರಿ ಮದುವೆ ಮಂಟಪಕ್ಕೋ ವಿಜೃಂಭಣೆಗೋ ಹಣಕಾಸಿಗೋ ಮಾತ್ರ ಸೀಮಿತವಾಗಿಲ್ಲ. ಎಲ್ಲ ಆಚರಣೆಗಳು ಕೂಡ ಚಾಚು ತಪ್ಪದೆ ನಡಿಬೇಕು. ಅದನ್ನ ನಾನೇ ನಿಂತು ನಡೆಸ್ಕೊಡ್ಬೇಕು. ಇದು ನನ್ನ ಕರ್ತವ್ಯ. ಪಾರ್ವತಿ, ಹರೀಶ್ ಇಬ್ರು ನನ್ನನ್ನ ಬಾಯಿ ತುಂಬ ಅಮ್ಮ ಅಂತ ಕರೆದಿದ್ದಾರೆ. ಅವರಿಬ್ರಿಗೋಸ್ಕರ ನಾನು ಇಷ್ಟು ಮಾಡಕ್ಕಾಗಲ್ವಾ? ಪಾರ್ವತಿ, ಹನುಮಂತು, ಕೂತ್ಕೊಳ್ಳಿ. ಈ ಶಾಸ್ತ್ರಕ್ಕೆ ಭೋಗಿಶಾಸ್ತ್ರ ಅಂತ ಹೇಳಿ ಕರೀತಾರೆ. ವಧುವಾಗಿರತಕ್ಕಂಥವಳು ತೆಂಗಿನಕಾಯಲ್ಲಿ ಅಕ್ಕಿಯನ್ನು ತುಂಬಿಕೊಂಡು ತವರು ಮನೆಗೆ 3 ಬಾರಿ, ಅತ್ತೆ ಮನೆಗೆ 3 ಬಾರಿ ಕೊಡಬೇಕು. ಇದರಿಂದ ಹುಡುಗಿಗೆ ತವರು ಮನೆ ಎಷ್ಟನ, ಅತ್ತೆ ಮನೆ ಎಷ್ಟನ ಅಂತ ಹೇಳಿ ಗೊತ್ತಾಗುತ್ತೆ. ಶುರು ಮಾಡಮ್ಮ. ಕರುಣ